ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಅವರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಕೆಮಿಸ್ಟ್ರಿ ಅರ್ಥ ಆಗಬೇಕು ಅಂತಂದರೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಅದರಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಏನು ಅಂದರೆ ಬಾಂಡ್ ಪ್ಯಾರಾಮೀಟರ್ಸ್ ಅಂತ. ಸೊ ಆಲ್ರೆಡಿ ಈ ಥರ ಬ್ರಿಡ್ಜ್ ಕೋರ್ಸ್ ಥರ ಅಂದರೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ನಾಲೆಡ್ಜ್ ಇರುತ್ತೆ. ಮತ್ತು ಈಗ ಬಿ ಎಸ್ ಸಿನಲ್ಲಿ ಓದಬೇಕಾದ್ರೆ ನಿಮಗೆ ಒಂದಷ್ಟು ಕೆಮಿಸ್ಟ್ರಿ ನಾಲೆಡ್ಜ್ ಬೇಕಾಗತ್ತೆ. ಆ ಎರಡರ ಮಧ್ಯೆ ಇರುವಂಥ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಮಾಡೋವಂಥ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀವಿ. ಈ ಬ್ರಿಡ್ಜ್ ಕೋರ್ಸಲ್ಲಿ ವೆರಿ ಎಲಿಮೆಂಟ್ರಿ ಥಿಂಗ್ಸ್ ಅಬೌಟ್ ದಿ ಕೆಮಿಸ್ಟ್ರಿ ವಿಚ್ ಆರ್ ನೆಸಸರಿ ಟು ಅಂಡರ್ಸ್ಟ್ಯಾಂಡ್ ಕೆಮಿಸ್ಟ್ರಿ ಅದು ವಿಡಿಯೋಸ್ ಮಾಡಿದ್ದೀನಿ. ಆಲ್ರೆಡಿ 27 ವಿಡಿಯೋ ಮಾಡಿದ್ದೀನಿ. ಇದು 28ನೇ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಂಡ್ ಪ್ಯಾರಾಮೀಟರ್ಸ್ ಅಂತ, ಈಗ ನಾವು ಬಾಂಡ್ ಲೆಂತ್ ಹೇಳ್ತೀವಿ, ಬಾಂಡ್ ಆ್ಯಂಗಲ್ ಅಂತ ಹೇಳ್ತೀವಿ, ಬಾಂಡ್ ಎನರ್ಜಿ ಅಂತ ಹೇಳ್ತೀವಿ, ಬಾಂಡ್ ಆರ್ಡರ್ ಅಂತ ಹೇಳ್ತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಬಾಂಡ್ ಪ್ಯಾರಾಮೀಟರ್ಸ್. ಸೊ ಇದನ್ನ ಫ್ರೀಕ್ವೆಂಟಾಗಿ ಹೇಳ್ತಾ ಹೋಗ್ತೀವಿ. ಇದು ಅರ್ಥ ಗೊತ್ತಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದನ್ನು ನಾನು ಇವತ್ತು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ 3 ಪ್ಯಾರಾಮೀಟರ್, ಆ್ಯಕ್ಚುಲಿ ಇನ್ನೊಂದು ಬ್ಯಾಂಡ್ ಆರ್ಡರ್ ಅಂತ ಇದೆ, ಅದಕ್ಕೆ ಆಲ್ರೆಡಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಇದರಲ್ಲಿ ಸೇರಿಸ್ತಾ ಇಲ್ಲ. ದಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್. ಅದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಹೇಳಬೇಕಾಗತ್ತೆ. ಹಾಗಾಗಿ ಅದನ್ನು ಬಿಟ್ಟು ಬರೋವಂಥದ್ದು ಬಾಂಡ್ ಲೆಂತು, ಬಾಂಡ್ ಆ್ಯಂಗಲು, ಬಾಂಡ್ ಎನರ್ಜಿ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದು ಬಾಂಡ್ ಲೆಂತ್ ಅಂತ ಹೇಳ್ತೀವಿ. ದ ಆವ್ರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ನ್ಯೂಕ್ಲಿಯೈ. ಈಗ ಯಾವುದೋ ಒಂದು ಎರಡು ಮಾಲಿಕ್ಯೂಲ್ಸ್ ಇದೆ, ಅವೆರಡರ ಮಧ್ಯೆ ಲಿಂಕ್ ಆಗಿದೆ. ಸೊ ಅವೆರಡರ ಮಧ್ಯೆ ಇರುವಂಥ ನ್ಯೂಕ್ಲಿಯರ್ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ ಅಂತಂದರೆ ಬಾಂಡ್ ಲೆಂತ್ ಅಂತ ಹೇಳ್ತೀವಿ. ಅದನ್ನು ಆಂಗ್ಸ್ಟ್ರಮ್ ಯೂನಿಟ್ಸಲ್ಲಿ ಅಥವಾ ಪೈಕೋಮೀಟ್ರಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟಲಿ ಎಕ್ಸ್ರೇ ಡಿಫ್ರಾಕ್ಷನ್ ಅಥವಾ ಮಾಲಿಕ್ಯುಲರ್ ಸ್ಪೆಕ್ಟ್ರೋಸ್ಕೋಪಿ ಮಾಡಿಕೊಂಡು ಅದನ್ನು ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಸೊ ಡಬಲ್ ಬಾಂಡು, ಸಿಂಗಲ್ ಬಾಂಡು, ಟ್ರಿಪಲ್ ಬಾಂಡು ಅದರದೆಲ್ಲ ಬಾಂಡ್ ಲೆಂತ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಎಗೇನ್ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಇದನ್ನು ಅಟಾಮಿಕ್ ರೇಡಿಯೇ ಅಂತಲೂ ತೊಗೋಬೋದು, ಇಲ್ಲಾಂದರೆ ನ್ಯೂಕ್ಲಿಯರ್ ರೇಡಿಯೇ ಅಂತಲೂ ತೊಗೋಬೋದಾಗುತ್ತೆ. ಸೊ ಈಗ F2 ತೊಗೊಂಡ್ರೆ 143 ಪೈಕೋಮೀಟರ್ ಇದೆ, ಬ್ರೋಮಿನ್ ತೊಗೊಂಡ್ರೆ 228 ಇದೆ, ಕ್ಲೋರಿನ್ ತೊಗೊಂಡ್ರೆ 199 ಇದೆ, ಅಯೋಡಿನ್ ತೊಗೊಂಡ್ರೆ 266 ಇದೆ. ಸೊ ಅದನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ. ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್, ದ ಆವ್ರೇಜ್ ಡಿಸ್ಟೆನ್ಸ್, ಈಗ ಈ ನ್ಯೂಕ್ಲಿಯಸ್ಗೆ ನ್ಯೂಕ್ಲಿಯಸ್ಗೆ ಇರುವಂಥ ಡಿಸ್ಟೆನ್ಸ್ ಏನಿದೆಯಲ್ಲ ಅದರಲ್ಲಿ ಅರ್ಧ ತೊಗೊಳ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಲೆಂತ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಇದಕ್ಕೆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಕೆಳಗಡೆ ಇರುವಂಥದ್ದು ಅಂದರೆ ಒಂದು ನ್ಯೂಕ್ಲಿಯಸ್ಸಿಂದ ಇನ್ನೊಂದು ನ್ಯೂಕ್ಲಿಯಸ್ಗೆ ಇರುವಂಥ ಡಿಸ್ಟೆನ್ಸ್ಗೆ ಇಂಟರ್ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಅರ್ಧ ತೊಗೊಳ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಅಂತ ಕರಿತೀವಿ. ಸೊ ಈಗ ಸಿಂಗಲ್ ಬಾಂಡ್ ಇತ್ತು ಅಂದರೆ 154 ಇರುತ್ತೆ, ಡಬಲ್ ಬಾಂಡ್ ಇತ್ತು ಅಂದರೆ 134 ಇರುತ್ತೆ, ಟ್ರಿಪಲ್ ಬಾಂಡ್ ಇತ್ತು ಅಂದರೆ 120 ಇರುತ್ತೆ. ಅದೇ ಥರ ಫ್ಲೋರಿನ್ಗೆ ಸಿಂಗಲ್ ಬಾಂಡು 144, ಆಕ್ಸಿಜನ್ನು 123, ನೈಟ್ರೋಜನ್ಗೆ 103. ಸೊ ನಿಮಗೆ ಗೊತ್ತಿದೆ, ಆಸ್ ದ ಸಿಂಗಲ್ ಬಾಂಡ್ ಲೆಂತು ಜಾಸ್ತಿ ಇರುತ್ತೆ, ಬಾಂಡ್ ಲೆಂತ್ ಜಾಸ್ತಿ ಡಬಲ್ ಬಾಂಡು ಟ್ರಿಪಲ್ ಬಾಂಡ್ ಆಗ್ತಾ ಇದ್ದಂಗೆ ಬಾಂಡ್ ಲೆಂತ್ ಏನಾಗ್ತಾ ಹೋಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಬಾಂಡ್ ಲೆಂತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಬಾಂಡ್ ಎನರ್ಜಿ. ಸೊ ಲೆಂತ್ ಜಾಸ್ತಿ ಇತ್ತು ಅಂತಂದರೆ ಬಾಂಡ್ ಎನರ್ಜಿ ಏನಾಗುತ್ತೆ, ಕಡಿಮೆ ಇರುತ್ತೆ. ಲೆಂತ್ ಕಡಿಮೆ ಇತ್ತು ಅಂತಂದರೆ ಬಾಂಡ್ ಎನರ್ಜಿ ಜಾಸ್ತಿ ಬೇಕು. ಹಾಗಾಗಿ ಟ್ರಿಪಲ್ ಬಾಂಡ್ಗೆ ಬಾಂಡ್ ಲೆಂತ್ ತುಂಬ ಕಡಿಮೆ ಇರೋದ್ರಿಂದ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ಕ್ಲೀವ್ ದಟ್ ಪರ್ಟಿಕ್ಯುಲರ್ ಬಾಂಡ್. ಹಾಗಾಗಿ ಇದು ಸಿಂಗಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ. ಸೊ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಬಾಂಡ್ ದ ರಿಯಾಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಸು ಒಂದು ಥರ ರಿಯಾಕ್ಷನ್ಸ್ ಆಗುತ್ತೆ, ಸಿಂಗಲ್ ಬಾಂಡೆಡ್ ಮಾಲಿಕ್ಯೂಲ್ಸು ಒಂದು ಥರ ರಿಯಾಕ್ಷನ್ಸ್ ಮಾಡ್ತವೆ, ಲೈಕ್ ದಟ್. ಸೊ therefore ಬಾಂಡ್ ಲೆಂತ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ದೇರ್ ವಿಲ್ ಬಿ ಎ ಸಮ್ ಎಕ್ಸ್ಟ್ರಾ ಕೆಲವೊಂದು ಸಲ ಚೇಂಜಸ್ ಆಗಿರುತ್ತೆ. ಯಾಕೆ ಚೇಂಜಸ್ ಆಗಿದೆ, ದಟ್ ಆಲ್ಸೋ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ by knowing the bond length. The bond length of a homonuclear diatomic molecules are twice as covalent radii. Covalent radii ಗೆ ಡಬಲ್ ಇದೆ. ಅದಾದಮೇಲೆ ಎರಡನೇ ತೊಗೊಳ್ತೀವಿ, ಬಾಂಡ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಈಗ ಎರಡು ಬಾಂಡ್ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ. ಬಾಂಡ್ ಫಾರ್ಮೇಷನ್ ಆದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಶೇಪಲ್ಲಿ ಅವು ಇರ್ತವೆ, ಅದರದ್ದು ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಆ್ಯಂಗಲ್ ಅಂತ ಹೇಳ್ತೀವಿ. ಆ್ಯಂಗಲ್ ಆಗಬೇಕು ಅಂದರೆ ಮಿನಿಮಮ್ 3 ಇರಬೇಕು, ಆಟಮ್ಸ್ ಇರಬೇಕು. ಸೇಮ್ ಆಟಮ್ ಇರ್ಬೋದು ಅಥವಾ ಬೇರೆ ಆಟಮ್ ಇರ್ಬೋದು. ಸೊ ಅವು ಹೇಗೆ ಲಿಂಕ್ ಆಗಿದೆ, ವಿತ್ ವಾಟ್ ಆ್ಯಂಗಲ್ ದೇ ಹ್ಯಾವ್ ಬೀನ್ ದಟ್ ಪರ್ಟಿಕ್ಯುಲರ್ ಬಾಂಡ್ ಹ್ಯಾಸ್ ಬಿನ್ ಫಾರ್ಮ್ಡ್ ಅಂತ ಕಂಡುಹಿಡಿತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಆ್ಯಂಗಲ್ ಅಂತ ಹೇಳ್ತೀವಿ. ದ ಆ್ಯಂಗಲ್ ಫಾರ್ಮ್ಡ್ ಬಿಟ್ವೀನ್ ದಿ 2 ಇಮ್ಯಾಜಿನರಿ ಲೈನ್ಸ್ ಡ್ರಾನ್ ಫ್ರಮ್ ದಿ ನ್ಯೂಕ್ಲಿಯಸ್ ಆಫ್ ದಿ ಸೆಂಟ್ರಲ್ ಆಟಮ್ ಟು ದಿ ನ್ಯೂಕ್ಲಿಯೈ
to the nuclei of the other two atoms bonded to it. The internal angle between the orbitals containing an electron pairs in the electron shell of the central atom a molecule. ಸೊ ಅದ್ರ ಮೇಲೆ ಹೇಳುತ್ತೆ. ಅಗೇನ್ ಬಾಂಡ್ ಆಂಗಲ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ದಟ್ ಡಿಪೆಂಡ್ಸ್ ಅಪಾನ್, ನೀವು ಆಲ್ರೆಡಿ ವೆಸ್ಪಾ ಥಿಯರಿನಲ್ಲಿ ಓದಿದ್ದೀರಾ, ಲೋನ್ ಪೇರ್ ಇದೆಯಾ, ಬಾಂಡೆಡ್ ಪೇರ್ ಇದೆಯಾ. ಲೋನ್ ಪೇರ್ ಇದ್ರೆ ಏನಾಗುತ್ತೆ, ಬಾಂಡ್ ಪೇರ್ ಇದ್ರೆ ಏನಾಗುತ್ತೆ, ಬರೀ ಬಾಂಡ್ ಪೇರ್ ಇದ್ರೆ ಏನಾಗುತ್ತೆ, ಬರೀ ಲೋನ್ ಪೇರ್ ಇದ್ರೆ ಏನಾಗುತ್ತೆ. ಆಲ್ ದೋಸ್ ಥಿಂಗ್ಸ್ ಯು ಸ್ಟಡಿಡ್ ವಿತ್ ಅನ್ ಎಕ್ಸಾಂಪಲ್ ವಿತ್ ಮೆನಿ ಥಿಂಗ್ಸ್. ಆ ಥರ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಸೆಂಟ್ರಲ್ ಆಟಮ್ದು ಎಲೆಕ್ಟ್ರೋನೆಗೆಟಿವಿಟಿ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಹೈಬ್ರಿಡೈಸೇಷನ್ ಇದ್ದಾಗ ಏನೇನಾಗುತ್ತೆ. ಫಾರ್ ಎಕ್ಸಾಂಪಲ್ ಬಾಂಡ್ ಆ್ಯಂಗಲು ಹೈಬ್ರಿಡೈಸೇಷನ್ ಶೇಪ್ ಹೇಳ್ತಾ ಹೋದರೆ, ಅಗೇನ್ ಇದನ್ನು ನೀವು ಕೆಮಿಕಲ್ ಬಾಂಡಿಂಗಲ್ಲಿ ಓದಿರ್ತೀರಾ. SP ಅಂತಂದರೆ ಲೀನಿಯರ್ ಇರುತ್ತೆ, 180 ಇರುತ್ತೆ ಬಾಂಡ್ ಆ್ಯಂಗಲು. SP2 ಅಂದರೆ ಟ್ರೈಗೋನಲ್ ಇರುತ್ತೆ, 120 ಇರುತ್ತೆ. ಎಕ್ಸಾಂಪಲ್ ಬೇಕು ಅಂದರೆ ಈಥೀನ್ ತೊಗೊಳ್ತೀರಾ. SP3 ಅಂದರೆ ಟೆಟ್ರಾಹೈಡ್ರಲ್ಲು, ಮೀಥೇನ್ ಆಗಿರ್ಬೋದು, ಕಾರ್ಬನ್ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಆಗಿರ್ಬೋದು. ಇವೆಲ್ಲ ಎಕ್ಸಾಂಪಲ್ ಇರ್ತವೆ. 109 ಡಿಗ್ರಿ 28 ಮಿನಿಟ್ಸ್ ಇರುತ್ತೆ, ಅಥವಾ 109.5 ಡಿಗ್ರಿ ಅಂತ ನಾವು ಹೇಳ್ಕೊಬೋದು. ಅದೇ SP3D ತೊಗೊಂಡ್ರೆ 90 120 ಇರ್ಬೋದು. ಅದೇ SP3D2 ತೊಗೊಂಡ್ರೆ ಆಕ್ಟಾಹೈಡ್ರಲ್ಲು 90 ಡಿಗ್ರಿ ಇರ್ಬೋದು. ಅದು ಆಗ್ತಾ ಹೋಗುತ್ತೆ. ಅಗೇನ್ ಎಸ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಇನ್ ದಿ ಹೈಬ್ರಿಡ್ ಆರ್ಬಿಟಲ್, ದ ಬಾಂಡ್ ಆ್ಯಂಗಲ್ ಇನ್ಕ್ರೀಸಸ್. ಎಸ್ ಕ್ಯಾರೆಕ್ಟರ್ ನೋಡಿ ಎಷ್ಟು ಪ್ಯಾರಾಮೀಟರ್ಸು ಇನ್ಕ್ಲೂಡ್ ಆಗಿದೆ ಅಂತ. ಸೊ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿದೆ. ಅಗೇನ್ ಎಸ್ ಕ್ಯಾರೆಕ್ಟರ್, ಈಗ SP ನಲ್ಲಿ ಎಸ್ ಕ್ಯಾರೆಕ್ಟರ್ ಎಷ್ಟಿದೆ, 50 ಇದೆ. SP2ನಲ್ಲಿ ಎಸ್ ಕ್ಯಾರೆಕ್ಟರ್ ಎಷ್ಟಿದೆ, 25% ಇದೆ. ಸೊ SP3ನಲ್ಲಿ ಎಷ್ಟಿದೆ, 33% ಇದೆ. ಸೊ ಆ ರೀತಿಯಾಗಿ ಎಸ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಬಾಂಡ್ ಆ್ಯಂಗಲ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ SP ನಲ್ಲಿ 50% ಇದೆ, 180 ಇದೆ. SP2ನಲ್ಲಿ 33% ಇದೆ, ಹಾಗಾಗಿ 120 ಇದೆ. ಲೈಕ್ ಅನಲೈಸ್ ನೋಡ್ಕೊಳ್ಳೋದು. ಜಾಮಿಟ್ರಿ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನೋಡಿ ಇದು ಜಾಮಿಟ್ರಿ ಇದೆ, ಇರಗ್ಯುಲರ್ ಇದೆ. ಅಮೋನಿಯಾ ಇರ್ಬೋದು. ಅಮೋನಿಯಾದಲ್ಲಿ ಶೇಪ್ ಏನಾಗುತ್ತೆ, ಆ್ಯಕ್ಚುಲಿ ಟೆಟ್ರಾಹೈಡ್ರಲ್ ಇರಬೇಕಾಗಿತ್ತು, ಟೆಟ್ರಾಹೈಡ್ರಲ್ ಆಗಲ್ಲ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಒಂದು ಲೋನ್ ಪೇರ್ ಇದೆ, 109 ಡಿಗ್ರಿ ಇರೋದು 107 ಡಿಗ್ರಿಗೆ ಚೇಂಜ್ ಆಯಿತು. ಅದೇ ರೀತಿ ವಾಟರ್ ಅಂತ ತೊಗೊಂಡ್ರೆ ಎಕ್ಸ್ಪೆಕ್ಟೆಡ್ ಏನಾಗಿರಬೇಕಾಗಿತ್ತು, ನಮಗೆ ಪಿರಮಿಡಲ್ ಟ್ರೈಗೋನಲ್ ಆಗಬೇಕಾಗಿತ್ತು. ಆದರೆ ಅದೇನಾಗ್ತಿದೆ ಅಂತಂದರೆ ಆ್ಯಂಗ್ಯುಲರ್ ಆಗ್ತಾ ಇದೆ, ಅಥವಾ ಬೆಂಡ್ ಶೇಪ್ ಬರ್ತಾ ಇದೆ, ಅಥವಾ ವಿ ಶೇಪ್ ಬರ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಬಾಂಡ್ ಆ್ಯಂಗಲು ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಾಂಡ್ ಆ್ಯಂಗಲ್ಲು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಇದೆಯಾ ಅದ್ರ ಮೇಲೂ ನಿಮಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. So the last parameter that I am going to discuss today is bond energy, the energy required for breaking 1 mole of bonds in a gaseous state. ಸೊ ಈಗ ಬಾಂಡ್ ಇದೆ, ಬಾಂಡ್ ಫಾರ್ಮೇಷನ್ ಆಗಿದೆ, ಅದನ್ನು ಕ್ಲೀವ್ ಮಾಡೋಕ್ಕೆ, ಬಿಕಾಸ್ ಇನ್ ಆರ್ಡರ್ ಟು ಅಂಡರ್ಗೋ ಎನಿ ಕೆಮಿಕಲ್ ರಿಯಾಕ್ಷನ್ ಓಲ್ಡ್ ಬಾಂಡ್ ಶುಡ್ ಬ್ರೇಕ್ ಐದರ್ ಹೋಮೋಲಿಟಿಕಲಿ ಆರ್ ಹೆಟ್ರೋಲಿಟಿಕಲಿ. ಸಮಟೈಮ್ಸ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಎನರ್ಜಿ ಟು ಬ್ರೇಕ್ ದಟ್ ಬಾಂಡ್, ಆ್ಯಂಡ್ ದಟ್ ಎನರ್ಜಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ ಬಾಂಡ್ ಎನರ್ಜಿ. ಪರ್ಟಿಕ್ಯುಲರ್ಲಿ ನಮಗೆ ಗೇಷಿಯಸ್ ಸ್ಟೇಟ್ಗಾದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಹಾಗಾಗಿ ಒಂದು ಮಾಲಿಕ್ಯೂಲ್ ಬ್ರೇಕ್ ಆಗೋಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ, ಅದಕ್ಕೆ ನಾವು ಬಾಂಡ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಬಾಂಡ್ ಎನರ್ಜಿ ಪ್ಲೇ ವೆರಿ ಇಂಪಾರ್ಟೆಂಟ್ ಅಬೌಟ್ ದಿ ರಿಲೇಟಿವಿಟಿ ಆಫ್ ದಿ ಕಾಂಪೌಂಡ್. ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ, ಬ್ರೇಕ್ ಆಗುತ್ತಾ, ಬ್ರೇಕ್ ಆಗಲ್ವಾ. ಸೊ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಬಾಂಡ್ ಎನರ್ಜಿ. ನಾನು ಮುಂಚೆನೇ ಹೇಳ್ದಂಗೆ ಬಾಂಡ್ ಲೆಂತ್ ಮತ್ತು ಬಾಂಡ್ ಎನರ್ಜಿ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಸಿಂಗಲ್ ಬಾಂಡ್ಗೆ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಇದ್ದಂಗೆ ನಿಮಗೆ ಎನರ್ಜಿ ಕಡಿಮೆ ಸ್ಪೆಂಡ್ ಮಾಡಬೇಕಾಗತ್ತೆ. ಬಾಂಡ್ ಎನರ್ಜಿ ಟ್ರಿಪಲ್ ಬಾಂಡ್ ಇತ್ತು ಅಂದರೆ ನೀವು ಜಾಸ್ತಿ ಎನರ್ಜಿನ ಸ್ಪೆಂಡ್ ಮಾಡಬೇಕು. ಟ್ರಿಪಲ್ ಬಾಂಡ್ಸ್ ಆರ್ ಶಾರ್ಟರ್ ಬಾಂಡ್ಸ್. ಶಾರ್ಟರ್ ಬಾಂಡ್ಸ್ಗೆ ಜಾಸ್ತಿ ಎನರ್ಜಿನ ನೀವು ಸ್ಪೆಂಡ್ ಮಾಡಬೇಕು. ಲಾಂಗರ್ ಬಾಂಡ್ಸ್ಗೆ ಎನರ್ಜಿ ಸ್ಪೆಂಡ್ ಮಾಡುವಂಥದ್ದು ಕಡಿಮೆ ಆಗುತ್ತೆ. ಟ್ರಿಪಲ್ ಬಾಂಡ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಡಬಲ್ ಬಾಂಡ್ಸ್, ಇನ್ ವಿಚ್ ಇನ್ ಟರ್ನ್ ದೆ ಸ್ಟ್ರಾಂಗರ್ ದ್ಯಾನ್ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಅಂದರೆ ದೂರ ಇರ್ತವೆ, ದೂರ ಇದ್ದಾಗ ಅದಕ್ಕೆ ಬ್ರೇಕ್ ಮಾಡೋದು ಈಸಿ. ತುಂಬ ಕ್ಲೋಸ್ ಆಗಿದ್ದಾಗ ಅದನ್ನು ಬ್ರೇಕ್ ಮಾಡೋದು ನಮಗೆ ಕಷ್ಟ ಆಗುತ್ತೆ. ಮಾಡಲೇಬೇಕು ಅಂದರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಇಲ್ಲಿ ನೋಡಿ, ಕಾರ್ಬನ್ ಸಿಂಗಲ್ ಬಾಂಡ್ಗೆ 347 ಇದೆ, ಡಬಲ್ ಬಾಂಡ್ಗೆ 657 ಇದೆ, ಟ್ರಿಪಲ್ ಬಾಂಡ್ಗೆ 908 ಇದೆ. ಅದೇ ಥರ ಫ್ಲೋರಿನ್ಗೆ 155, ಆಕ್ಸಿಜನ್ ಡಬಲ್ ಬಾಂಡ್ ಇದೆ 495, ನೈಟ್ರೋಜನ್ ಟ್ರಿಪಲ್ ಬಾಂಡ್ ಇದೆ 941. ಸೊ ಟ್ರಿಪಲ್ ಬಾಂಡ್ಗೆ ಶಾರ್ಟರ್ ಬಾಂಡ್ ಆಯಿತು, ಬಾಂಡ್ ಲೆಂತ್ ಕಡಿಮೆ ಇದೆ, ಆದರೆ ನೀವು ಎನರ್ಜಿನ ಜಾಸ್ತಿ ಸ್ಪೆಂಡ್ ಮಾಡಬೇಕು. ಅದೇ ಥರ ಸಿಗ್ಮಾ ಬಾಂಡು ಪೈ ಬಾಂಡ್ ಇದ್ರೂ ಏನಾಗುತ್ತೆ, ಸ್ಟ್ರೆಂತ್ ಬೇರೆ ಬೇರೆ ಆಗುತ್ತೆ. ರೆಸೊನೆನ್ಸ್ ಏನಾದರೂ ನಿಮ್ಮ ಮಾಲಿಕ್ಯೂಲಲ್ಲಿ ಇತ್ತು ಅಂದ್ರೂ ಬಾಂಡ್ ಎನರ್ಜಿ ಡಿಫ್ರೆಂಟ್ ಆಗುತ್ತೆ. ಬಾಂಡ್ ಎನರ್ಜಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್ ಇನ್ ಕೇಸ್ ಆಫ್ ಸಿಮಿಲರ್ ಮಾಲಿಕ್ಯೂಲ್ಸ್. ಸೊ ಬಾಂಡ್ ಎನರ್ಜಿ ಸಿಮಿಲರ್ ಮಾಲಿಕ್ಯೂಲ್ಸಲ್ಲಿ ಇದ್ದರೂ ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಬಾಂಡ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಬಾಂಡ್ ಎನರ್ಜಿ ಇನ್ಕ್ರೀಸ್ ಇನ್ ದಿ ಫಾಲೋಯಿಂಗ್ ಆರ್ಡರ್. ಎಸ್ಗೆ 50%, ನಾನು ಹೇಳ್ದಂಗೆ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇದ್ದಂಗೆ ಏನಾಗ್ತಾ ಹೋಗುತ್ತೆ,
ಬಾಂಡ್ ಎನರ್ಜಿನೂ ಶೇಪ್ ಚೇಂಜ್ ಆಗುತ್ತೆ, ಬಾಂಡ್ ಆ್ಯಂಗಲ್ ಚೇಂಜ್ ಆಗುತ್ತೆ, ಬಾಂಡ್ ಎನರ್ಜಿನೂ ಚೇಂಜ್ ಆಗ್ತಾ ಹೋಗುತ್ತೆ. sp2 sp3 ಆಗ್ತಾ ಹೋಗುತ್ತೆ. ದ ಬಾಂಡ್ ಎನರ್ಜಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಕಾರ್ಬನ್ ಬಾಂಡ್ ಎನರ್ಜಿ ಏನಿದೆಯಲ್ಲ, ಲೋನ್ ಪೇರ್ ಇಲ್ಲ. ಹಾಗೆ ನೈಟ್ರೋಜನ್ಗೆ 1 ಲೋನ್ ಪೇರ್ ಇದೆ. ಆಕ್ಸಿಜನ್ಗೆ ಏನಾಗಿದೆ, ಲೋನ್ ಪೇರು ಜಾಸ್ತಿ ಇದೆ. ಹಂಗಾಗಿ ಬಾಂಡ್ ಎನರ್ಜಿನೂ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಬಾಂಡ್ ಲೆಂತ್ ಇರ್ಬೋದು, ಬಾಂಡ್ ಆ್ಯಂಗಲ್ ಇರ್ಬೋದು, ಬಾಂಡ್ ಎನರ್ಜಿ ಇರ್ಬೋದು. ಇದಕ್ಕೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಅಂತಲೂ ಕರೀತಾರೆ. ಆಲ್ ದೀಸ್ 3 ಆರ್ ಇಂಟರ್ ರಿಲೇಟೆಡ್. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಬಾಂಡ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಸೊ ಈಗ ನೋಡೋದಾದರೆ ಬಾಂಡ್ ಲೆಂತ್ಗೂ ಮತ್ತು ಬಾಂಡ್ ಎನರ್ಜಿಗೂ ಹೇಗೆ ಲಿಂಕ್ ಆಗಿದೆ ಅಂದರೆ, ಆಸ್ ದ ಬಾಂಡ್ ಲೆಂತ್ ಇನ್ಕ್ರೀಸಸ್ ಬಾಂಡ್ ಎನರ್ಜಿ ಡಿಕ್ರೀಸಸ್. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸಿಂಗಲ್ ಬಾಂಡ್ ಇಸ್ ದಿ ಲಾಂಗೆಸ್ಟ್, ಟ್ರಿಪಲ್ ಬಾಂಡ್ ಇಸ್ ದಿ ಶಾರ್ಟೆಸ್ಟ್. ಸಿಂಗಲ್ ಬಾಂಡ್ ಇಸ್ ದಿ ವೀಕೆಸ್ಟ್ ಆ್ಯಂಡ್ ಟ್ರಿಪಲ್ ಬಾಂಡ್ ಇಸ್ ದಿ ಸ್ಟ್ರಾಂಗೆಸ್ಟ್. ತೊಗೊಂಡ್ರೆ ಕಾರ್ಬನ್ ಸಿಂಗಲ್ ಬಾಂಡ್ ತೊಗೊಂಡ್ರೆ 154 ಪೈಕೋಮೀಟರ್ ಇದೆ, ಬಾಂಡ್ ಎನರ್ಜಿ 347 ಇದೆ. ಕಾರ್ಬನ್ ಟ್ರಿಪಲ್ ಬಾಂಡ್ ತೊಗೊಂಡ್ರೆ ಬಾಂಡ್ ಲೆಂತ್ ಎಷ್ಟಿದೆ, 120 ಇದೆ, ಎನರ್ಜಿ 908 ಇದೆ. ಸೊ ಆ ರೀತಿಯಾಗಿ ಬಾಂಡ್ ಲೆಂತ್ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಆದಂಗೆ, ಇನ್ಕ್ರೀಸ್ ಆದಂಗೆ ಬಾಂಡ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ nothing to worry. So these are the very simple parameters that we have to remember in order to understand chemistry. Thank you. All the best.